ಇದು ಪ್ರಭಾವಿ ಸಚಿವರಿಗೆ ಸಂಬಂಧಪಟ್ಟಂತ ಸುದ್ದಿ. ರಕ್ಷಣೆ ಮಾಡಬೇಕಾದಂತ ಸಚಿವರು ಮಾಡಿದ್ದೇನು? ಇವರಿಗೆ ಅಧಿಕಾರದ ಆಟ, ಜನರಿಗೆ ದಿನವೂ ಪರದಾಟ ನಡೆಸುವಂತ ಪರಿಸ್ಥಿತಿ. ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಬಂದರೂ ಕೂಡ ಮನೆಗೆ ನೀರು ನುಗ್ಗುವಂತ ಪರಿಸ್ಥಿತಿ. ಬಗೆಹರಿಸಬೇಕಾದಂತ ಜನಪ್ರತಿನಿಧಿ ಈ ರೀತಿಯಾಗಿರುವಂತಹ ಪರಿಸ್ಥಿತಿಗೆ ಕಾರಣ ಆಗಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಪ್ರಭಾವಿ ಸಚಿವರ ಕಂಪನಿಯ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಪ್ರಭಾವಿ ಸಚಿವರ ಕಂಪನಿ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪ ಇದು. ರಕ್ಷಣೆ ಮಾಡಬೇಕಾದಂತಹ ಸಚಿವರು, ಪರಿಹಾರವನ್ನ ನೀಡಬೇಕಾದಂತಹ ಸಚಿವರು ಈ ರೀತಿಯಾಗಿರುವಂತಹ ಪರಿಸ್ಥಿತಿಗೆ ಕಾರಣ ಆಗ್ತಾ ಇದ್ದಾರೆ. ಜನರಿಗೆ ನಿತ್ಯವೂ ಕೂಡ ಪರದಾಟವನ್ನ ನಡೆಸಬೇಕಾದಂತಹ ಪರಿಸ್ಥಿತಿ. ಸಾಮಾನ್ಯ ಮಳೆ ಆದ್ರೂ ಕೂಡ ಹಲವು ಪ್ರದೇಶಗಳಿಗೆ ಮನೆಗೆ ನೀರು ನುಗ್ಗುವಂತಹ ಪರಿಸ್ಥಿತಿ ಇದೆ. ಇಂಥ ಒಂದು ಸಂದರ್ಭಗಳು ಬಂದಾಗ ಜನಪ್ರತಿನಿಧಿಗಳಾದವರು ಅದನ್ನು ಪರಿಹರಿಸಬೇಕು. ಆದರೆ ಜನಪ್ರತಿನಿಧಿಯೊಬ್ಬರ ಕಂಪನಿಯಿಂದಾಗಿಯೇ ಈ ರೀತಿಯಾಗಿರುವಂತಹ ಸಮಸ್ಯೆ ಉದ್ಭವ ಆಗಿದೆ. ಪ್ರಭಾವಿ ಸಚಿವರ ಕಂಪನಿಯ ವಿರುದ್ಧ ಈ ರೀತಿಯ ಗಂಭೀರ ಆರೋಪ ಕೇಳಿ ಬಂದಿದೆ. ಯಾರು ಆ ಪ್ರಭಾವಿ ಸಚಿವರು, ಯಾವುದು ಆ ಕಂಪನಿ, ಯಾವ ಕಾರಣದಿಂದಾಗಿ ಯಾವ ರೀತಿಯಾಗಿ ಸಮಸ್ಯೆ ಉಂಟಾಗ್ತಾ ಇದೆ ಅನ್ನೋದನ್ನ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಳೆ ಬಂದ್ರೆ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಪ್ರಭಾವಿ ಸಚಿವರ ಕಂಪನಿಯ ವಿರುದ್ಧ ಕೇಳಿ ಬಂದಿರುವಂತಹ ಗಂಭೀರ ಆರೋಪ ಏನು? ಹಾಗಾದ್ರೆ ಯಾವ ರೀತಿಯಾಗಿ ಜನರ ಸಮಸ್ಯೆಗೆ ಕಾರಣ ಆಗಿದೆ ಈ ಕಂಪನಿ? ಸಮಸ್ಯೆಯನ್ನು ಪರಿಹರಿಸಬೇಕಾಗಿತ್ತು, ಆದ್ರೆ ಆ ಕಂಪನಿಯಿಂದಾಗಿ, ಅವರಿಂದಾಗಿ ಈಗ ಅಲ್ಲಿನ ಜನರಿಗೆ ಸಮಸ್ಯೆ ಉಂಟಾಗ್ತಾ ಇದೆ. ಬಗೆಹರಿಸಬೇಕಾದಂತಹ ಜನಪ್ರತಿನಿಧಿಯೇ ಈ ರೀತಿಯಾಗಿರುವಂತಹ ಸಮಸ್ಯೆಗೆ ಕಾರಣ ಆಗಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸ್ವಲ್ಪ ಮಳೆ ಬಂದರೂ ಕೂಡ ಮನೆಗೆ ನೀರು ನುಗ್ತಾ ಇದೆ. ಆದರೆ ಅದನ್ನ ಬಗೆಹರಿಸಬೇಕಾದಂತಹ ಜನಪ್ರತಿನಿಧಿ ಈ ಒಂದು ಸಮಸ್ಯೆಗೆ ಕಾರಣ ಆಗಿದ್ದಾರೆ. ಹಾಗಾಗಿ ಯಾರು ಕೂಡ ಸ್ಪಂದನೆಗೆ ಇಲ್ಲ ಅನ್ನುವಂಥ ಒಂದು ಮಾತುಗಳು, ಆರೋಪಗಳು ಕೇಳಿ ಬರ್ತಾ ಇದೆ. ಸಚಿವ ಜಾರ್ಜ್ ಒಡೆತನದ ಸಿಎಂಜಿ ಗ್ರೂಪ್ ನಿಂದ ದೌರ್ಜನ್ಯ ಆಗ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕಾಲುವೆಯನ್ನೇ ಬಂದ್ ಮಾಡಿದ ಸಿಎಂಜಿ ಗ್ರೂಪ್, ಈ ಆರೋಪ ಕೇಳಿ ಬರ್ತಾ ಇದೆ. ಕಾಲುವೆಯನ್ನೇ ಬಂದ್ ಮಾಡಿದ್ದಾರೆ. ವೈಟ್ ಫೀಲ್ಡ್ ಠಾಣೆಯಲ್ಲಿ ಸಿಎಂಜಿ ಗ್ರೂಪ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವೈಟ್ ಫೀಲ್ಡ್ ನಲ್ಲಿರುವ ಅಥಾಶ್ರೀ ಅಪಾರ್ಟ್ಮೆಂಟ್ ನಲ್ಲಿ ಸಮಸ್ಯೆ ಕಂಡು ಬಂದಿದೆ, ಸಮಸ್ಯೆ ಸೃಷ್ಟಿಯಾಗಿದೆ. ಸುಮಾರು 118 ಫ್ಲಾಟ್ಗಳನ್ನು ಹೊಂದಿರುವಂತಹ ಅಪಾರ್ಟ್ಮೆಂಟ್ ಇದು. ಇಲ್ಲಿ ಸಣ್ಣ ಮಳೆ ಬಂದರೂ ಕೂಡ ಬೇಸ್ಮೆಂಟ್ ನಲ್ಲಿ ನೀರು ತುಂಬಿಕೊಳ್ಳುತ್ತೆ. ಇದಕ್ಕೆ ಕಾರಣ ಏನು? ಸಿಎಂಜಿ ಗ್ರೂಪ್ ಮಾಡಿರುವಂತಹ ಎಡವಟ್ಟು, ದೌರ್ಜನ್ಯದಿಂದಾಗಿ ಅಲ್ಲಿನ ಜನರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಿ ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಕಾಲುವೆಯನ್ನೇ ಬಂದ್ ಮಾಡಿದೆ ಈ ಕಂಪನಿ, ಸಿಎಂಜಿ ಗ್ರೂಪ್ ಕಂಪನಿ ಕಾಲುವೆಯನ್ನೇ ಬಂದ್ ಮಾಡಿದೆ ಅನ್ನುವಂತಹ ಆರೋಪ ವೈಟ್ ಫೀಲ್ಡ್ ಠಾಣೆಯಲ್ಲಿ. ಈ ವಿಚಾರವಾಗಿ ಸಿಎಂಜಿ ಗ್ರೂಪ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ವೈಟ್ ಫೀಲ್ಡ್ ನಲ್ಲಿರುವಂತಹ ಅಥಾಶ್ರೀ ಅಪಾರ್ಟ್ಮೆಂಟ್ ನಲ್ಲಿ ಈ ಒಂದು ಸಮಸ್ಯೆ ಕಂಡು ಬಂದಿರೋದು. ನೀವು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕಾಲುವೆಯನ್ನ ಬಂದ್ ಮಾಡ್ತಾ ಇರುವಂತಹ ಸಂದರ್ಭದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ರಾಜ್ ಕಾಲುವೆಯನ್ನ ಬಂದ್ ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಒಂದು ಅಪಾರ್ಟ್ಮೆಂಟ್ಗೆ ನೀರು ನುಗ್ತಾ ಇದೆ. ಸಣ್ಣ ಮಳೆ ಆದ್ರೂ ಕೂಡ ಅಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ. ರಾಜಕಾಲುವೆಯನ್ನೇ ಬಂದ್ ಮಾಡಿಸ್ತಾ ಇದ್ದಾರೆ. ಹಾಗಾದ್ರೆ ಹರಿದು ಹೋಗ್ಬೇಕಾಗಿರುವಂತ ನೀರು ಇನ್ನೆಲ್ಲಿ ಹೋಗುತ್ತೆ? ಸಹಜವಾಗಿ ಅಲ್ಲಿ ಸ್ಥಳೀಯರ ಮನೆಗಳಿಗೆ ನುಗ್ಗುತ್ತೆ. ಇದರಿಂದಾಗಿ ಅಥಾಶ್ರೀ ಅಪಾರ್ಟ್ಮೆಂಟ್ ನಲ್ಲಿ ಇರುವಂತಹ ಜನರಿಗೆ ಈಗ ಸಮಸ್ಯೆ ಉಂಟಾಗ್ತಾ ಇರೋದು. ಈ ರೀತಿಯಾಗಿ ನೀರು ನುಗ್ಗಿದೆ. ಸಣ್ಣ ಮಳೆ ಆದ್ರೂ ಕೂಡ ಅಲ್ಲಿ ನೀರು ನುಗ್ತಾ ಇದೆ. ಸೊ ಅಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಉಂಟಾಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ರಾಜಕಾಲುವೆಯನ್ನೇ ಕ್ಲೋಸ್ ಮಾಡಿದ್ದಾರೆ, ಸಂಪೂರ್ಣವಾಗಿ ಮುಚ್ಚಿ ಹಾಕಿದ್ದಾರೆ. ಹಾಗಾಗಿ ಹರಿದು ಹೋಗ್ಬೇಕಾದಂತಹ ನೀರು ಈ ರೀತಿಯಾಗಿ ಸಮಸ್ಯೆ ಉಂಟು ಮಾಡ್ತಾ ಇದೆ.
ಯಾವ ಪ್ರಮಾಣದಲ್ಲಿ ಅಲ್ಲಿ ನೀರು ನಿಂತ್ಕೊಂಡಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆಯಲ್ಲಿ ರಾಜಕಾಲುವೆಯನ್ನ ಕ್ಲೋಸ್ ಮಾಡ್ತಾ ಇರುವಂತಹ ಸಂದರ್ಭದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಸಚಿವ ಜಾರ್ಜ್ ಒಡೆತನದ ಸಿಎಂಜಿ ಗ್ರೂಪ್ ಈ ಕೆಲಸ ಮಾಡಿದೆ, ಕಾಲುವೆಯನ್ನೇ ಬಂದ್ ಮಾಡಿಸಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರೋದು. ಈಗಾಗಲೇ ದೂರನ್ನು ಕೂಡ ಕೊಟ್ಟಿದ್ದಾರೆ ಜನರು, ಸ್ಥಳೀಯರು. FIR ಕೂಡ ದಾಖಲಾಗಿದೆ. ಆದರೆ ಪರಿಹಾರ ಏನು? ಪರಿಹಾರ ಮಾತ್ರ ಆಗ್ತಾ ಇಲ್ಲ. ಸಮಸ್ಯೆ ಇನ್ನೂ ಕೂಡ ಹಾಗೇ ಇದೆ. ಯಾವುದೇ ರೀತಿಯಲ್ಲೂ ಕೂಡ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ನಿತ್ಯವೂ ಕೂಡ ಮಳೆ ಆಗ್ತಾ ಇದೆ, ನಿತ್ಯವೂ ಕೂಡ ಇದೇ ರೀತಿಯಾಗಿರುವಂತಹ ಪರಿಸ್ಥಿತಿ. ಪ್ರಭಾವಿ ರಾಜಕಾರಣಿ KJ ಜಾರ್ಜ್ ಅವರ ಒಡೆತನದ ಕಂಪನಿಯಿಂದಾಗಿ ಈ ರೀತಿಯಾಗಿರುವಂತಹ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿದೆ. ಸುಮಾರು 118 ಫ್ಲಾಟ್ಗಳನ್ನು ಹೊಂದಿರುವಂತಹ ಅಪಾರ್ಟ್ಮೆಂಟ್ಗೆ ನೀರು ನುಗ್ತಾ ಇದೆ. ಆ ಪ್ರದೇಶ ಸಂಪೂರ್ಣವಾಗಿ ನೀರಿನಿಂದ ಆವೃತ ಆಗಿದೆ. ಹಾಗಾಗಿ ಸುತ್ತಮುತ್ತಲಿನ ಎಲ್ಲರಿಗೂ ಕೂಡ ಅಲ್ಲಿ ಸಮಸ್ಯೆ ಆಗ್ತಾ ಇದೆ. ಇಂಥ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಜನರಿಗೆ ಸ್ಪಂದಿಸಬೇಕಾಗಿತ್ತು. ಜನರ ಸಮಸ್ಯೆ ಏನು, ಅದಕ್ಕೆ ಪರಿಹಾರವನ್ನ ನೀಡಬೇಕಾಗಿತ್ತು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಆದರೆ KJ ಜಾರ್ಜ್ ಅವರ ಕಂಪನಿಯಿಂದ ಈಗ ಸಮಸ್ಯೆ ಸೃಷ್ಟಿಯಾಗಿದೆ. ನೀರು ಹರಿದು ಹೋಗಬೇಕಾಗಿರುವಂತಹ ರಾಜಕಾಲುವೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿಸಿದ್ದಾರೆ. ಹಾಗಾಗಿ ಹರಿದು ಹೋಗಬೇಕಾದಂತಹ ನೀರು ಈಗ ಜನವಸತಿ ಪ್ರದೇಶಗಳಿಗೆ ನುಗ್ತಾ ಇದೆ. ಅಧಿಕಾರಿಗಳು ರಾಜಕಾರಣಿಗಳಿಗೆ ಆಟ, ಜನರಿಗೆ ಪ್ರಾಣ ಸಂಕಟ ಅನ್ನುವಂಥ ಪರಿಸ್ಥಿತಿ. ಅಲ್ಲಿನ ಜನರು ಈಗ ಸಿಡಿದೆದ್ದಿದ್ದಾರೆ. ಆದ್ರೆ ಕೇಳೋರು ಯಾರೂ ಇಲ್ಲ. ಪ್ರಭಾವಿ ರಾಜಕಾರಣಿ ಅನ್ನೋ ಕಾರಣಕ್ಕಾಗಿಯೋ ಇನ್ಯಾವುದೋ ಕಾರಣಕ್ಕಾಗಿಯೋ ಈ ಒಂದು ಜನರ ನಿವಾಸಿಗಳ ಒಂದು ಅಳಲನ್ನ ಕೇಳೋರೇ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಹೊರವಲಯ ವೈಟ್ಫೀಲ್ಡ್ನಲ್ಲಿರುವಂತಹ ಅತಾಶ್ರೀ ಅಪಾರ್ಟ್ಮೆಂಟ್ನಲ್ಲಿ ಒಂದು ಸಣ್ಣ ಮಳೆ ಬಂದರೂ ಸಾಕು ಇಲ್ಲಿನ ನಿವಾಸಿಗಳು ಪ್ರತಿನಿತ್ಯ ಆತಂಕ ಪಡುವಂತಹ ಒಂದು ಸಂಕಷ್ಟಕ್ಕೆ ಒಳಗಾಗಿರುವಂಥದ್ದು. ಯಾಕೆಂತಂದರೆ ಜುಲೈನಿಂದ ಈ ಒಂದು ಸಮಸ್ಯೆ ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ತಲೆದೋರಿರುವಂಥದ್ದು. ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ಹಿರಿಯ ನಾಗರಿಕರು ವಾಸ ಮಾಡುವಂತಹ ಒಂದು ಹತಾಶ್ರೀ ಅಪಾರ್ಟ್ಮೆಂಟ್. ಇಲ್ಲಿ ಎಲ್ಲರೂ ಕೂಡ ಸೀನಿಯರ್ ಸಿಟಿಜನ್ನೇ ವಾಸ ಮಾಡುವಂಥದ್ದು. ಯಾಕೆಂತಂದರೆ ಪ್ರಮುಖವಾಗಿ ಈ ಒಂದು ಅಪಾರ್ಟ್ಮೆಂಟ್ ಸಾಕಷ್ಟು ವರ್ಷಗಳಿಂದ ಒಂದು ನಿರ್ಮಾಣವಾಗಿ ಇಲ್ಲಿ ವಾಸವಿದ್ದಾರೆ. ಈ ಕಾರಣ ಏನಂತಂದರೆ ಕಳೆದ ಒಂದು 2-3 ತಿಂಗಳಿಂದ ಸಾಕಷ್ಟು ಒಂದು ಸಮಸ್ಯೆ ಉದ್ಭವ ಆಗಿರುವಂಥದ್ದು. ಏನಂತಂದರೆ ಇಲ್ಲಿ ಒಂದು ಏನು ಡ್ರೈನೇಜ್ ನೋಡ್ತಾ ಇದ್ದೀರಾ, ಈ ಒಂದು ಡ್ರೈನೇಜು ಸುಮಾರು ಒಂದು 20-30 ಎಕರೆ ಮೇಲ್ಗಡೆಯಿಂದ ಬರುವಂಥ ಮಳೆ ನೀರು ಈ ಒಂದು ಕಾಲುವೆಯಲ್ಲೇ ಬಂದು ಕೆರೆಗೆ ಹಾದು ಹೋಗುತ್ತೆ. ಆದರೆ ಕಾರಣ ಏನಂತಂದರೆ ಆ ನೀರೆಲ್ಲ ಈಗ ಇಲ್ಲಿ ಬ್ಲಾಕ್ ಆಗಿ ಬಂದಾಗಿರುವಂಥದ್ದು. ಸಂಪೂರ್ಣವಾಗಿ ಈ ಒಂದು ಡ್ರೈನೇಜ್ ವ್ಯವಸ್ಥೆಯನ್ನೇ ಬಂದ್ ಮಾಡಿರುವಂಥದ್ದು. ಇದು ಪಕ್ಕದಲ್ಲಿ ಈ ಒಂದು CMJ ಮತ್ತು ಏನು ವೈಟ್ಫೀಲ್ಡ್ ವೆಂಚರ್ಸ್ ಅಂತ ಏನು ಜಾಗ ಮಾಡ್ಕೊಂಡಿದ್ದಾರೆ, ಈ ಒಂದು ಜಾಗ KJ ಜಾರ್ಜ್ಗೆ ಸೇರಿದೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಜೊತೆಗೆ ಜುಲೈ ತಿಂಗಳಿನಲ್ಲಿ ವೈಟ್ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ಕೂಡ ಅವರ ವಿರುದ್ಧ FIR ಅನ್ನು ಇಲ್ಲಿನ ನಿವಾಸಿಗಳು ದಾಖಲು ಮಾಡಿರುವಂಥದ್ದು. ಆದರೆ ನಿನ್ನೆ ಮಳೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಡ್ರೈನೇಜ್ನಲ್ಲಿ ನೀರೆಲ್ಲ ಹೊರಗಡೆ ಹೋಗಬೇಕಾಗಿತ್ತು. ಇದು ತುಂಬಿ ಈ ಒಂದು ಅಪಾರ್ಟ್ಮೆಂಟ್ ಬೇಸ್ಮೆಂಟ್ನಲ್ಲಿ ನೀರು ತುಂಬಿಕೊಂಡ ಕಾರಣ ಸಾಕಷ್ಟು ಕಾರ್ಗಳಿಗೆ ಡ್ಯಾಮೇಜ್ ಆಗಿರುವಂಥದ್ದು, ಸಾಕಷ್ಟು ಸಮಸ್ಯೆ ಆಗಿದೆ. ಹೀಗಾಗಿ ಇಲ್ಲಿ ಸಾಕಷ್ಟು ಹಿರಿಯ ನಾಗರಿಕರು ವಾಸ ಮಾಡ್ತಾರೆ. ಇಂಥ ಸಮಯದಲ್ಲಿ ಈ ಥರ ಸಮಸ್ಯೆ ಆಗ್ತಾ ಇರೋದು ಸಾಕಷ್ಟು ಇಲ್ಲಿ ವಾಸ ಮಾಡೋದಕ್ಕೆ ಕೂಡ ತುಂಬ ಕಷ್ಟ ಸಾಧ್ಯ ಆಗ್ತಾ ಇದೆ ಅನ್ನುವಂಥದ್ದು. ಯಾಕೆಂತಂದರೆ ಅವರ ಮಕ್ಕಳು ಎಲ್ಲೋ ತುಂಬ ದೂರದಲ್ಲಿರ್ತಾರೆ, ಇವರು ಅವರ ತಂದೆ ತಾಯಿಗಳು ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡ್ತಾರೆ, ಇಬ್ಬರೇ ಇರ್ತಾರೆ. ಹೀಗಾಗಿ ಈ ಸಮಸ್ಯೆಯನ್ನು ಬಗೆಹರಿಸಿ ಅನ್ನುವಂಥದ್ದು ವೈಟ್ಫೀಲ್ಡ್ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟರು ಕೂಡ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಅನ್ನುವಂಥದ್ದು. ಹೀಗಾಗಿ ಇಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಈ ಒಂದು ಡ್ರೈನೇಜ್ ಸುಮಾರು ಒಂದು 2-3 ಕಿಲೋಮೀಟರ್ನಷ್ಟು ಮೇಲ್ಗಡೆಯಿಂದ ಬರುವಂತಹ ನೀರು ಇಲ್ಲಿ ಇದೇ ಕಾಲುವೆಯಲ್ಲಿ ಒಂದು ಕೆರೆಗೆ ಹೋಗುವಂಥದ್ದು. ಹೀಗಾಗಿ ಒಂದು ಡ್ರೈನೇಜ್ ಸಂಪೂರ್ಣವಾಗಿ ಬಂದಾಗಿರೋ ಹಿನ್ನೆಲೆಯಲ್ಲಿ ಒಂದು ಸಣ್ಣ ಮಳೆ ಬಂದರೂ ಸಾಕು ಸಂಪೂರ್ಣವಾಗಿ ಈ ಒಂದು ಬೇಸ್ಮೆಂಟ್ನಲ್ಲಿ ಸುಮಾರು 4-5 ಅಡಿಗಳಷ್ಟು ನೀರು ತುಂಬಿಕೊಂಡು ಸಾಕಷ್ಟು ಒಂದು ರೀತಿ ದೊಡ್ಡ ಅನಾಹುತ ಆಗುತ್ತೆ ಅನ್ನುವಂಥ ಒಂದು ಆತಂಕದಲ್ಲಿ ಇಲ್ಲಿನ ನಿವಾಸಿಗಳು, ಅಪಾರ್ಟ್ಮೆಂಟ್ ನಿವಾಸಿಗಳಿದ್ದಾರೆ. ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಅಂತ ಈಗಾಗಲೇ ಮುಖ್ಯಮಂತ್ರಿಗಳಿಗೆ, KJ ಜಾರ್ಜ್ಗೆ, ಜೊತೆಗೆ ಸಂಬಂಧಪಟ್ಟಂತಹ GBA ಅಧಿಕಾರಿಗಳಿಗೂ ಕೂಡ ಗಮನಕ್ಕೆ ತಂದರು. ಇದುವರೆಗೂ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ಇಲ್ಲಿನ ನಿವಾಸಿಗಳು ಹೊರಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.